ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಯುಕ್ತ ದೀಪಕ್ ಅವರ ಅಜ್ಜನ ಮನೆಗೆ ಹೋಗ್ತಾ ಇದ್ದೀವಿ. ದೀಪಕ್ ಅವರು ಫೋಟೋಶೂಟಿಗೆ ಹೋಗಿದ್ರು. ಯುಕ್ತಳ ಸ್ಕೂಲ್ ಮುಗಿಸಿ ಹಾಗೆ ಹೋಗ್ತಾ ಇದ್ದೀವಿ. ನಾನು ಯುಕ್ತ ಅತ್ತೆ ಮಾವಲ್ಲ ಆಲ್ರೆಡಿ ಹೋಗಿದ್ರು. ದೀಪಕ್ ಅವರ ಅಜ್ಜನ ತಿಥಿ ಇತ್ತು, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಬಂದಿದ್ದಾಯ್ತು. ಇವಾಗ ಪಬ್ಜಿ ಬಿಟ್ಟು ಲೂಡೋ ಆಡ್ತಾ ಇದ್ದಾರೆ ಇಬ್ಬರು ಪಬ್ಜಿ ಮೆಂಬರ್ಸ್. ಹಲೋ, ದರ್ಶನ್ ಮತ್ತು ರಮೇಶ್ ಅಂತ ಇವರು ಲೂಡೋ ಆಡ್ತಾ ಇದ್ದಾರೆ. ನಾವು ಕೂಡ ಅಲ್ಲೇ ಕುತ್ಕೊಂಡ್ವಿ. ದೀಪಕ್ ಅವರ ಮಾವನ ಮಗ ದರ್ಶನ್ ಅಂದರೆ ಗೊತ್ತಿರ್ಬೋದು, ಹಿಂದಿನ ಲಾಗಲ್ಲಿ ನೋಡಿರ್ಬೋದು ಇನ್ನೊಂದು ಸಲ ಹಾಕಿದಾಗ. ಹಾಗೆ ಅಷ್ಟೊತ್ತಿಗೆ ಹಿಂದ್ಗಡೆ ಒಂದು ಹಾವು ಬಂದಿತ್ತು, ಸೊ ನೋಡೋಕೆ ಹೋದ್ವಿ. ದಾರ ಆಗ್ತಾ ಇಲ್ಲ, ನೈಸಿದ್ದು ಅದಕ್ಕೆ ಬೀಳ್ತೀವಿ ಅದ್ರ ಕೆಳಗೆ ಮಾಡ್ತೇವೆ. ಹೇಗೆ ಮಾಡ್ತೀನಿ ನನಗೆ ಈಗ ಮುಚ್ಕೊಂತ ಅವಾಗ ನನಗೆ ಸುಳಿತಾ ಇತ್ತು. ಹೊಕ್ಕಣ್ತು ಹೊಕ್ಕಣ್ತು ಹೊಕ್ಕಡ್ಕಂಡಮ್ಮ ಇಲ್ಲೇ ಮೇಲೆ ಹೋಗ್ತದೆ, ಹುಲ್ಲು ಒಳಗೊತ್ತು. ಅದೇ ಅದೇ ಮೇಲೆ ಹೋಗ್ತಾ ಇದ್ದದು, ಕಾಣ್ತಿಲ್ಲ, ನಡತ್ತು ಕಾಣ್ತಿಲ್ಲ. ಬಂತು 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 ಹೋಗೋದವ್ರಿಗೆ ಊಟಕ್ಕೆಲ್ಲ ರೆಡಿಯಾಗಿತ್ತು. ತಿಥಿ ಊಟಕ್ಕೆ ಎಷ್ಟೊಂದು ವೆರೈಟೀಸ್ ಇರುತ್ತೆ ಅಂತ ಆಲ್ರೆಡಿ ತೋರಿಸಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲ ಉಂಟು ಯುಕ್ತ? ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಚಳಿನೇ ಇರುತ್ತೆ ಹಳ್ಳಿಲೆಲ್ಲ. 2 ಗಂಟೆ ಹಾಗೆ ಚಳಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ದರ್ಶನ ಅವಳಾಕು ಅದೇ ಬಡ್ಸಲು ಗೊತ್ತಿಲ್ಲ ನೋಡು, ಅಷ್ಟಕ್ಕೂ ಆಗ್ತೆ ಮಂಗಣ್ಣ. ಬಡ್ಸಕ್ಕೆ ಬರಲ್ಲ, ಹಾಗೆ ಕಾಲು ಎಳಿತಾ ಇದೆ, ಬಡ್ಸಕ್ಕೆ ಬರಲ್ಲ ಅಂತ. ಊಟ ಕೂತಾಗಿರುತ್ತಲ್ಲ, ಆ ಪದಾರ್ಥ ಚೆನ್ನಾಗಿದೆ, ಇದು ಆಗಿದೆ. ಹಸಿ ಎಲ್ಲ ಕೋಲ್ಡ್ ಆಗಿಬಿಟ್ಟಿತ್ತು, ಸೊ ಬೆಣ್ಣೆ ಥರ ಆಗಿಬಿಟ್ಟಿತ್ತು. ಅದನ್ನೇ ಮಾತಾಡ್ತಾ ಊಟ ಮಾಡ್ಕೊಬಂದ್ವಿ. ಇವಾಗ ಮತ್ತೆ ಹರಟೆ ಹೊಡಿತಾ ಕೂತ್ಕೊಂಡಿದ್ದೀವಿ ಹೊರಗಡೆ. ಯುಕ್ತಳಿಗೆ ಕಂಡಿದ್ದೆಲ್ಲ ಬೇಕು ಅಂತ ಹೇಳ್ತಾ ಇದ್ಲು. ರಂಗೋಲಿ ಪೌಡ್ರ್ ಹಾಕೋದೆಲ್ಲ ಮನೆಗೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಅದು ಹಿಂಗೆ ಇಟ್ಟಿದ್ದವು ತಟ್ಟೆ ಅವು ಹಿಂಗಿಟ್ರೆ ಸಾಕು. ಹಂಗಾಗ್ತು ಆಮೇಲೆ ಅಜ್ಜಿ ಮನೆ ಹತ್ರ ಸ್ಕೂಲ್ ಇದೆ, ಅಲ್ಲಿ ಬಂದ್ವಿ. ಕೇತಕಿ ಹೂವು ಇರುತ್ತಲ್ಲ, ಅದರಿಂದ ಕಲರ್ ಮಾಡ್ತೀನಿ ಅಂತ ಕೇತಕಿ ಹೂವನ್ನ ಹಚ್ಚಾಕ್ತಾ ಇದ್ದಾರೆ ಅತ್ತೆಯವರು. ಯಾರಿಗೆಲ್ಲ ನೆನಪಿದೆ ಈ ಥರ ಮಾಡಿದ್ದು ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅಂತ ಕಾಮೆಂಟ್ ಮಾಡಿ. ಚಿಲ್ಡ್ರನ್ಸ್ ಡೇ ಹೇಳಿ. ನಿನ್ನೆ ಅಲ್ಲ, ಚಿಲ್ಡ್ರನ್ಸ್ ಡೇ. ಇಲ್ಲಿ ಗುಬ್ಬಚ್ಚಿ ಗೂಡಿತ್ತು, ಅಲ್ಲಿದ್ದಲೆ ಗೂಡು ಎಲ್ಲ ಹಾಳಾಗೋಯ್ತು. ಹಾಳು ಮಾಡಿ ಕೋಡ್ ನಡೆದು ಗೊತ್ತಿದ್ದ ಗುಬ್ಬಚ್ಚಿ ಗೂಡು. ಗೂಡಿರ್ತಲ್ಲ ಗುಬ್ಬಚ್ಚಿ. ಎಲ್ಲಿ ಹೋದೆ? ಸ್ಟಾಪ್. ಹೇ ಹೇ ನಾನಾ ಹಾಗೆ ಸಂಜೆ ಊಟ ಮಾಡಿ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇನೂ ಕೂಡ ಒಂದು ಫಂಕ್ಷನ್ ಇತ್ತು, ಸೊ ಮಧ್ಯಾಹ್ನ ಟೈಮಿಗೆ ಮತ್ತೆ ಹೋದ್ವಿ. ಇದು 70 ವರ್ಷದ ಶಾಂತಿ. ಅತ್ತೆಯವರ ಮಾವನವರಿಗೆ 70 ವರ್ಷದ ಶಾಂತಿ ಮಾಡ್ತಾಯಿದ್ರು. ಸೊ ಅತ್ತೆಯವರ ಅಜ್ಜನ ಮನೆ ಬಳಗ ಎಲ್ಲರೂ ಇದ್ದರು. ನಾವು ಹೋಗೋದವರಿಗೆ ಶಾಂತಿ ಹೋಮ ಎಲ್ಲ ಆಲ್ರೆಡಿ ಮುಗಿದಿತ್ತು. ಕೊನೆಯಲ್ಲಿ ಮಂತ್ರಾಕ್ಷತೆ ಕಾರ್ಯಕ್ರಮ ಅಂತ ಮಾಡ್ತಾರಲ್ಲ, ಆಮೇಲೆ ಆಶೀರ್ವಚನ ಇರುತ್ತೆ. 70 ವರ್ಷದ ಶಾಂತಿ ಏನಕ್ಕೆ ಮಾಡ್ತಾರೆ ಅದನ್ನೆಲ್ಲ ಡೀಟೇಲಾಗಿ ನಿರ್ಗಾನ್ ವಿಶ್ವನಾಥ ಭಟ್ರು ಡೀಟೇಲಾಗಿ ಹೇಳಿದ್ದಾರೆ. ಅದನ್ನು ನೀವು ಕೇಳ್ಬೋದು ಇವಾಗ.
ದಿವ್ಯವಾದ ಸಾನ್ನಿಧ್ಯದಲ್ಲಿ ಭಾಸ್ಕರ ಹೆಗಡೆ ದಂಪತಿಗಳು ಮಗನಿಂದ ಪ್ರೇರೇಪಿಸಲ್ಪಟ್ಟು ಈ ಒಂದು 70 ವರ್ಷದ ಭೀಮರಥ ಅನ್ನುವ ಹೆಸರಿನ ಶಾಂತಿಯನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಸಾಂಗವಾಗಿ ಪೂರೈಸಿದ್ದೀರಿ. ಬ್ರಾಹ್ಮಣ ವೃಂದದಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದೀರಿ. ಉತ್ತರೋತ್ತರವಾಗಿ ಹಾಗೆ ಎಲ್ಲ ರೀತಿಯಾದ ಕ್ಷೇಮಾಭ್ಯುದಯವನ್ನು ನಾನು ಕಾಣಬೇಕು. ಒಂದು ಕುಟುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡರೆ ಹಿರಿಯ ಚೇತನಕ್ಕೆ, ಹಿರಿಯ ಜೀವಕ್ಕೆ ಒಂದು ಆಂತರಿಕವಾದ ತೃಪ್ತಿ ಸಮಾಧಾನ ಇರ್ತದೆ. ಹಾಗಾಗಿ ಅದನ್ನು ಮಕ್ಕಳಾದವರು ಬಯಸಬೇಕು. 60ನೇ ವರ್ಷದಲ್ಲಿಯೂ ಒಂದು ಶಾಂತಿಯನ್ನು ಮಾಡಿ. ವಾಸ್ತವಿಕವಾಗಿ 60ನೇ ವರ್ಷದಿಂದಲೇ ನಮಗೆ ಶಾಸ್ತ್ರದ ಅಭಿಪ್ರಾಯದ ಪ್ರಕಾರ ಅಥವಾ ಎಷ್ಟೋ ಜ್ಞಾನಿಗಳ ಮಹರ್ಷಿಗಳ ಪ್ರಯೋಗದ ಪ್ರಕಾರ 50 ವರ್ಷದಿಂದ ಪ್ರಾರಂಭವಾದ ಶಾಂತಿ 100 ವರ್ಷದವರೆಗೆ ಇದೆ. 60 ವರ್ಷದಿಂದ ಪ್ರಾರಂಭ ಮಾಡಿದ ಶಾಂತಿ 100 ವರ್ಷದವರೆಗೆ ಇದೆ. ಹೀಗೆ 2 ವಿಭಾಗಗಳನ್ನು ಶಾಂತಿ ಕರ್ಮದಲ್ಲಿ ನಾವು ಕಾಣ್ತೇವೆ. ಸಾಮಾನ್ಯವಾಗಿ 60 ವರ್ಷಕ್ಕೆ ಮಾಡುವ ಶಾಂತಿಗೆ ಉಗ್ರರಥ ಅಂತ ಹೆಸರು. ಶರೀರ ಎಲ್ಲ ವ್ಯಗ್ರ ಆದಾಗ ಅಥವಾ ಶರೀರ ಅನ್ನುವುದು ಶಿಥಿಲಗೊಂಡಾಗ ಅಲ್ಲಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ವಿಶೇಷವಾಗಿ ಪ್ರಾರಂಭ ಮಾಡುವುದಕ್ಕೆ ಉಗ್ರರಥ ಶಾಂತಿ. 2ನೇ ಹಂತದಲ್ಲಿ ಭೀಮರಥ ಶಾಂತಿ ಅಂತ ಬರ್ತದೆ. ಆ ಭೀಮರಥ ಶಾಂತಿ ಅಂದರೆ ಶರೀರ ಭಾರವಾಗ್ತಾ ಹೋಗ್ತದೆ. ಭೀಮರಥೋ ನಾಮ ಮೃತ್ಯು ಅಂತ ಇದೆ, ಭೀಮರಥೋ ನಾಮ ಗರ್ತಃ ಅಂತಲೂ ಇದೆ. ವಾಸ್ತವಿಕವಾಗಿ ಆ ಒಂದು ಶೈಥಿಲ್ಯವನ್ನು ನಾವು ಶರೀರದಲ್ಲಿ ಕಂಡುಕೊಳ್ತೇವೆ. ಶರೀರ ಭಾರವಾಗಿರ್ತದೆ. ಆದ್ದರಿಂದ ಅದಕ್ಕೆ ಭೀಮರಥ ಅಂತ ಹೆಸರು. ಶರೀರ ರಥ ಅಂದರೆ ಶರೀರ, ಇದು ಭಾರವಾಗ್ತಾ ಇರುವ ಹೊತ್ತಿನಲ್ಲಿ ಅದಕ್ಕೆ ಭೀಮ ಅನ್ನುವ ಸಂಜ್ಞೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭೀಮರಥ ಶಾಂತಿ 70ನೇ ವರ್ಷಕ್ಕೆ ಮಾಡುವಂಥದ್ದು. ನಮಗೊಂದು ಪ್ರಶ್ನೆ ಬರ್ತದೆ, ನಾವು ಅಷ್ಟೆಲ್ಲ ಅಶಾಂತರೇ ಇಲ್ಲ, 40 ವರ್ಷಕ್ಕೋ 30 ವರ್ಷಕ್ಕೋ 70 ವರ್ಷಕ್ಕೋ 100 ವರ್ಷಕ್ಕೋ ಹೀಗೆ ಶಾಂತಿಯನ್ನು ಮಾಡಿಸ್ಕೊಳ್ಳೋ ಹೋಗ್ತೇವಲ್ಲ, ನಾವು ಅಶಾಂತರೇ ಅಂತ ಒಂದು ಪ್ರಶ್ನೆ ನಮಗೆ ಬರಬೇಕು. ವಾಸ್ತವಿಕವಾಗಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಶಾಂತಿಯನ್ನು ಬಯಸಿ ಆ ಶಾಂತಿಯಿಂದ ಪರಮ ಸುಖವನ್ನು ಸಾಧಿಸಿಕೊಳ್ತಾನೆ. ಹಾಗಾಗಿ ಹುಟ್ಟಿದ ಕ್ಷಣ ಸರಿ ಇಲ್ಲದೆ ಇದ್ದರೆ ಅಲ್ಲೊಂದು ಶಾಂತಿ ಕರ್ಮವನ್ನು ಹೇಳಿದರು. ಮಧ್ಯದಲ್ಲಿ ಬೆಳೆಯುತ್ತಿರುವಾಗ ಅವನಿಗೆ ಏನೋ ಒಂದು ಪ್ರತಿಬಂಧಕ ಇದ್ದರೆ ಅದಕ್ಕೆ ನೈಮಿತ್ತಿಕವಾಗಿ ಒಂದಿಷ್ಟು ಶಾಂತಿ ಕರ್ಮವನ್ನು ಹೇಳಿದರು. ಆಮೇಲೆ ಮರಣ ಕಾಲದಲ್ಲಿ ಆ ವೇಳೆ ಆ ಕಾಲ ಸರಿಯಾಗಿದ್ದಿದ್ರೆ ಅದಕ್ಕೂ ಒಂದು ಕಾಲ ಶಾಂತಿ ಅಂತ ಹೇಳಿದ್ರು. ಅದಕ್ಕೊಂದು ಶಾಂತಿ ಕರ್ಮವನ್ನು ಹೇಳಿದರು. ಹುಟ್ಟಿದಾಗ, ಬೆಳೆದಾಗ, ಕೊನೆಯ ಈ ಜೀವನದ ಪರಿಸಮಾಪ್ತಿಯ ಹೊತ್ತಿನಲ್ಲಿ ಹೀಗೆ ಮಧ್ಯಗಳೆಲ್ಲ ನಿಮಿತ್ತವನ್ನು ಇಟ್ಟುಕೊಂಡು ಶಾಂತಿ ಕರ್ಮವನ್ನು ಹೇಳಿದಾಗ ನಾವು ಯೋಚನೆ ಮಾಡಬೇಕು, ಇಷ್ಟೆಲ್ಲ ಶಾಂತಿ ಯಾಕೆ ನಮಗೆ ಹೇಳಲ್ಪಟ್ಟಿತು, ಯಾಕೆ ಈ ರೀತಿಯಾದ ಶಾಂತಿ ವಿಧಾನವನ್ನು ನಮ್ಮ ಪ್ರಯೋಗಕಾರರು ಅಥವಾ ನಮ್ಮ ಋಷಿಗಳು ನಮಗೆ ಕೊಟ್ಟರು. ವೈದಿಕರ ಗಂಟೆಯನ್ನು ತೆಗೆದುಕೊಂಡು ಬರುವಾಗಲೇ ಓಂ ಶಾಂತಿ 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 ಆರಂಭವೂ ಹಾಗೆ ಮುಕ್ತಾಯವೂ ಹಾಗೆ. ಆಧ್ಯಾತ್ಮಿಕವಾದ ಶಾಂತಿ, ಆದಿಭೌತಿಕವಾದ ಶಾಂತಿ ಹಾಗೂ ಇನ್ನೊಂದು ಆದಿ ದೈವಿಕವಾದ ಶಾಂತಿ. ಹೀಗೆ 3 ಶಾಂತಿಗಳು ನಮ್ಮ ಜೊತೆಯಲ್ಲೇ, ಜೀವದ ಜೊತೆಯಲ್ಲೇ ಇರಬೇಕಂತೆ. ಹಾಗಾಗಿ ನಿನಗೆ ಶಾಂತಿ ಕರ್ಮ ಅತ್ಯಂತ ಅನಿವಾರ್ಯ, ಅವಶ್ಯ ಅಂತ ಜ್ಞಾನಿಗಳು ನಮಗೆ ಉಪದೇಶವನ್ನು ಮಾಡಿದ್ರು. ಪ್ರಸ್ತುತ 70ನೇ ವರ್ಷದ ಈ ಭೀಮರಥ ಶಾಂತಿಯ ಸಂದರ್ಭದಲ್ಲಿರುವ ನಿಮಗೆ ಅಥವಾ ನಾವು ತಿಳಿದುಕೊಳ್ಳುವಂತಹದ್ದೇನಿದೆ, ಮನುಷ್ಯನ ಮನಸ್ಸಿಗೆ 3 ರೀತಿಯಾದಂತಹ ವಿಭಾಗಗಳು, 3 ರೀತಿಯಾದಂತಹ ಸನ್ನಿವೇಶಗಳು. ಒಂದು ಭ್ರಾಂತಿ, ಮತ್ತೊಂದು ಕ್ರಾಂತಿ, ಇನ್ನೊಂದು ಶಾಂತಿ. ಮೊದಲನೆಯದು ಭ್ರಾಂತಿ. ನಾವೆಲ್ಲ ಈ ಭ್ರಮಾಲೋಕದಲ್ಲಿರುವವರು. ನಮಗೆಲ್ಲರಿಗೂ ಮೊದಲು ಪ್ರಾರಂಭವಾಗುವುದೇ ಭ್ರಾಂತಿಯಂತೆ. ಹಾಗಾಗಿಯೇ ಮಾಯಾ, ಮೋಹ, ಅಜ್ಞಾನ, ಭ್ರಾಂತಿ ಎನ್ನುವುದು ಮನುಷ್ಯರ ಮೊದಲನೆಯ ಮೃತ್ಯು ಅಂತ ಕರೆದಿದ್ದಾರೆ. ಹಾಗಾಗಿ ಆ ಮೃತ್ಯುವನ್ನು ನಾವು ಕಂಡುಬಿಟ್ಟಿದ್ದೇವೆ ಅಂದರೆ ಬಂದುಬಿಟ್ಟಿದ್ದೇವೆ. ಆ ಮೊದಲನೆಯ ಭ್ರಾಂತಿ ಪ್ರಪಂಚಕ್ಕೆ ಬಂದುಬಿಟ್ಟಿದ್ದೇವೆ. ನಮಗೆ ಭ್ರಾಂತಿ ಶುರುವಾಯಿತು ಅಂತಲೇ ಲೆಕ್ಕ. ಯಾರ್ಯಾರು ಏನೇನು ಹೇಳ್ತಾರೋ, ಏನೇನು ಮಾಡ್ತಾರೋ ದೇವರಿಗೆ ಗೊತ್ತು. ಅಂದರೆ ಅದೊಂದು ಭ್ರಾಂತಿ. ಹೇಳುವಾಗಲೂ ಹಾಗೆ, ಕೇಳುವಾಗಲೂ ಹಾಗೆ. 2ನೇದು, ನಮಗೆ ಬೇಕಾದದ್ದು ನಮಗೆ ಸಿಗಲಿಲ್ಲ ಅಂತಾದರೆ ಮನುಷ್ಯ ಕ್ರಾಂತಿಕಾರಕವಾದ ಮನಸ್ಸನ್ನು ಪಡೆದುಕೊಳ್ತಾನೆ. ಕ್ರಾಂತಿ ಅಂತ ಕರೀತಾರೆ ಅದನ್ನು. ಈ 2 ನಮ್ಮ ಮನಸ್ಸಿಗೆ ಬೇಡ. ನಮ್ಮ ಮನಸ್ಸು ಹೇಗಿರಬೇಕು ಅಂದರೆ ಶಾಂತವಾಗಿರಬೇಕು. ಶ್ರೀರಾಮಚಂದ್ರನ ಮನಸ್ಸಿದ್ದಂತೆ ನಮ್ಮ ಮನಸ್ಸಿರಬೇಕು ಅಂತ ಜ್ಞಾನಿಗಳು ರಾಮನನ್ನ ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಕೆರೆಯನ್ನು, ಈಗ ಸರೋವರವನ್ನು ನಾವು ಹೋಲಿಸಿದರೆ ಸರೋವರದ ನೀರು ಹೇಗೆ ಪ್ರಶಾಂತವಾಗಿರ್ತದೆಯೋ ಹಾಗೆ ಶ್ರೀರಾಮಚಂದ್ರನ ಮನಸ್ಸು ಇರ್ತಿತ್ತಂತೆ. ಈಗ ಆ ರಾಮನ ಮನಸ್ಸಿನಂತೆ ಇರಬೇಕು ಅನ್ನುವುದು ಹೋಗ್ಬಿಟ್ಟಿದೆ ಕಲಿಯುಗದಲ್ಲಿ. ಈ ಸರೋವರದಲ್ಲಿ ಇರುವ ನೀರಿನಂತೆ ಶಾಂತವಾಗಿರಬೇಕು ಅಂತ
ಒಬ್ಬ ಮನುಷ್ಯನ ಮನಸ್ಸು ಅಷ್ಟು ಶಾಂತವಾಗಿರಬೇಕು ಅಂತ ತೋರಿಸಿದವನು ಶ್ರೀರಾಮಚಂದ್ರ. ಹಾಗಾಗಿ ನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೆದ್ರು. ಅಂತಹ ಶಾಂತವಾದ ಮನಸ್ಥಿತಿಯನ್ನು ಅವರು ಕಾಪಿಟ್ಟುಕೊಂಡು ಬಂದಿದ್ದ. ಹಾಗೆ ನಮ್ಮ ಜೀವನ ಗುರಿ ತಲುಪಬೇಕು ಅಂತಾದರೆ ನಮಗೆ ಅಂತಹ ಒಂದು ಶಾಂತಿ ಬೇಕು. ಭ್ರಾಂತಿ ಕ್ರಾಂತಿಗಳಿಂದ ದೂರವಾಗಿ ಶಾಂತವಾದ ಮನಸ್ಸಿಟ್ಟುಕೊಂಡ್ರೆ ಕೃಷ್ಣ ಹೇಳ್ತಾನೆ, ಅಶಾಂತಸ್ಯ ಕುತ ಸುಖಂ. ನಿನಗೆ ಸುಖವೇ ಪರಮ ಸುಖವೇ ಬೇಕು ಅಂತ ಅಂದರೆ ಮೊದಲು ಶಾಂತನಾಗಬೇಕಪ್ಪ. ಸಹಜವಾದ ಸ್ಥಿತಿ ಬರಬೇಕು. ದುರ್ಲಭ ಸಹಜಾವಸ್ಥಾ. ಈ ಸಹಜವಾದ ಅವಸ್ಥೆ ಎನ್ನುವುದೇನಿದೆಯೋ ಅತ್ಯಂತ ದುರ್ಲಭವಾದದ್ದು. ಇದು ನಮ್ಮ ಜೀವನದಲ್ಲಿ ಅಲ್ಲಲ್ಲಿ ಅಚ್ಚೊಟ್ಟು ಹೊತ್ತಿಗೆ ನೆನಪನ್ನು ಜ್ಞಾನಿಗಳ ಜೀವನಕ್ಕೆ ನೆನಪು ಮಾಡಿಕೊಡ್ತಾ ಇರ್ತಾರೆ. ಹಾಗಾಗಿ ನಮಗೆ 60ನೇ ವರ್ಷಕ್ಕೆ ಶರೀರ ಅನ್ನುವುದು ಶಿಥಿಲವಾದಾಗ, ಮನೋವೈಕಲ್ಯ ಇಂದ್ರಿಯ ವೈಕಲ್ಯಗಳು ಉಂಟಾದಾಗ, ನಕ್ಷತ್ರಾದಿ ಧ್ರುವ ಅದರ್ಶನ ಅಂದರೆ ಸರಿಯಾಗಿ ಕಾಣದೇ ಇರುವಾಗ ನಾನೊಬ್ಬ ಸಹಾಯಕ, ನನ್ನ ಜೀವನದಲ್ಲಿ ಮುಗಿದು ಹೋಯ್ತು ಅಂತ ಅನಿಸ್ಬಿಡ್ತದೆ. ಹಾಗಾಗಬಾರ್ದು. ಈಗೆಲ್ಲ ಮಾಲೆ ಹಾಕ್ಕೊಂಡ್ರಲ್ಲ, ಇನ್ನು ಹನಿಮುನಿ ಹೋಗ್ಲಿಕ್ಕೆಲ್ಲ ಇದೆ. 6 ಜನರಿಗೆ ಏನು ಕಲ್ಪನೆ ಇದೆ, ಭಟ್ರೆ ಮದುವೆನೇ ಮಾಡ್ತಿರ್ತಿರ್ಲೆ ಆ ಚರಂಗ ಬಿಟ್ಟು ಹೋಗ್ತು ಅಂತ. ವಾಸ್ತವಿಕವಾಗಿ ನಮ್ಮ ಚೈತನ್ಯವನ್ನು, ಆಧ್ಯಾತ್ಮಿಕವಾದ ಚೈತನ್ಯವನ್ನು ಜಾಗೃತಪಡಿಸಲಿಕ್ಕೆ ಈ ಎಲ್ಲ ಚರಂಗಗಳು, ಈ ಮಾಲೆ ಧಾರಣೆ ಇರಲಿ, ಸುವರ್ಣ ದರ್ಶನ ಇರಲಿ, ದೇವತಾ ಪ್ರಾರ್ಥನೆ ಇರಲಿ, ನನಗಿನ್ನೂ ಶಕ್ತಿ ಇದೆ. ನಾನು ನನ್ನ ಬದುಕಿನಲ್ಲಿ 3ನೇ ಹಂತದಲ್ಲಿದ್ದೇನೆ. ಪ್ರಥಮೇನ ಆರ್ಜಿತ ವಿದ್ಯಾ. ಮೊದಲನೇ 25 ವರ್ಷದಲ್ಲಿ ಅಥವಾ 30 ವರ್ಷದಲ್ಲಿ ವಿದ್ಯೆಯನ್ನು ಸಂಗ್ರಹ ಮಾಡಬೇಕಂತೆ. ಯಾವ ಕ್ಷಣವನ್ನೂ ಬಿಡದೆ, ಒಂದು ಕ್ಷಣವನ್ನೂ ಹಾಳು ಮಾಡದೆ ವಿದ್ಯೆಯನ್ನು ಸಂಗ್ರಹಿಸಬೇಕು. ಮೊದಲನೆಯ 30 ವರ್ಷದಲ್ಲಿ. 2ನೆಯ 30 ವರ್ಷದಲ್ಲಿ ದ್ವಿತೀಯೇನಾರ್ಜಿತಂ ಧನಂ. ಒಂದು ಕಣವನ್ನೂ ಬಿಡದೆ ನಾವು ಹಣವನ್ನು ಸಂಗ್ರಹ ಮಾಡಬೇಕು. ಎಷ್ಟು 30-60 ವರ್ಷದವರೆಗೆ ಒಂದು ಕಣನೂ ಹಾಳು ಮಾಡದೆ ಆ ರೀತಿಯಾಗಿ ಹಣವನ್ನು ಸಂಗ್ರಹ ಮಾಡಬೇಕು. ಇದು 2ನೇ 60 ವರ್ಷ. 2ನೇ 30 ವರ್ಷ, ಅಲ್ಲಿ 60 ವರ್ಷ ಆಗಲ್ಲ. 3ನೇ 30 ವರ್ಷ ಏನು ಮಾಡ್ತೀರಿ ನೀವು ಅಂತ ಪ್ರಶ್ನೆ ಬಂದಾಗ, ತೃತೀಯೇನ ಆರ್ಜಿತಂ ಪುಣ್ಯಂ. 3ನೇಯ 30 ವರ್ಷದಿಂದ ಅಂದರೆ 60 ವರ್ಷದ ನಂತರ, 30-32 ಭಾಗ ಆಯ್ತಲ್ಲ 60. 3ನೇಯ ಈ 30 ವರ್ಷ ಅಖಂಡವಾದ ಪುಣ್ಯವನ್ನು ಸಂಗ್ರಹಿಸಬೇಕು. ಮಾಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷ ಕಾಲ ಸರ್ವಂ ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ ಭಜ ಗೋವಿಂದಂ. ಎಷ್ಟು ಸುಂದರವಾಗಿ ಎಚ್ಚರಿಸಿದರು ಆಚಾರ್ಯರು ನಮ್ಮನ್ನ. ಇದೆಲ್ಲ ಮಾಯಾ ಪ್ರಪಂಚವಪ್ಪ. ಹೆಂಡತಿ, ಮಕ್ಕಳು, ಕುಟುಂಬ, ಸಂಸಾರ ಇದೆಲ್ಲ ನಿನ್ನ ಜೊತೆಯಲ್ಲಿ ಒಂದಿಷ್ಟೇನೋ ಇದ್ದಾಗ ಮಾತ್ರ ಬರ್ತವೆ. ಬಿಟ್ಟರೆ ನಿನ್ನ ಕೈಯಲ್ಲಿ ಸಂಪತ್ತು, ಶರೀರದಲ್ಲಿ ಸಾಮರ್ಥ್ಯ, ಶಕ್ತಿ ಇವೆಲ್ಲ ಇಲ್ಲದೆ ಇರುವಾಗ ಯಾರೂ ಹತ್ರಕ್ಕೆ ಬರೋರಿಲ್ಲ. ನಿನ್ನ ಪ್ರೀತಿಯ ಹೆಂಡತಿ, ಮುದ್ದಿನಿಂದ ಆಲಿಂಗಿಸಿದವಳು ನಿನ್ನ ಶರೀರದಲ್ಲಿ ಜೀವ ಇಲ್ಲದೆ ಇದ್ದರೆ ತಾನೂ ಹತ್ರಕ್ಕೆ ಬರುವುದಿಲ್ಲ, ಹತ್ರಕ್ಕೆ ಬರುವವರನ್ನು ಬಿಡೋದಿಲ್ಲ. ಇದು ಸತ್ಯವಾದ ಸ್ಥಿತಿ, ನೆನಪಿಟ್ಟುಕೊಳ್ಬೇಕು. ಇದಕ್ಕೆ ಶಾಶ್ವತವಾದ ವೈರಾಗ್ಯವನ್ನು ಲೇಪ ಜೀವನಕ್ಕೆ ಇರಬೇಕಂತೆ. ನಮ್ಮದು ಎಷ್ಟೇ ಹೆಂಡತಿ ಮಕ್ಕಳು ಅಂತ ಕೂಡಿದ್ದಿದ್ರು ಕೊನೆಗೆ ನಮ್ಮ ಸಹಾಯಕ್ಕೆ ಬರುವುದು ತೃತೀಯೇನ ಅರ್ಜಿತಂ ಪುಣ್ಯಂ. ಆ ಪುಣ್ಯ ನಮ್ಮ ಸಂಗ್ರಹಕ್ಕೆ ಬರಬೇಕು. ಅಂತಹ ಪುಣ್ಯ ಸಂಗ್ರಹಕ್ಕೆ ನಾಂದಿಯೇ 60 ವರ್ಷ. ಈ ಎಲ್ಲ ಪುಣ್ಯ ಸಂಗ್ರಹವನ್ನು ಮಾಡಿಕೊಂಡು ನನ್ನಲ್ಲಿ ಚೈತನ್ಯ ಇದೆ, ಅಭೂತಪೂರ್ವವಾದ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಈ ಲೋಕದ ಎಲ್ಲ ರೀತಿಯಾದ ಬಂಧನಗಳನ್ನು ಬಿಡಿಸಿಕೊಂಡು ಪುಣ್ಯ ಸಂಗ್ರಹವನ್ನು ಮಾಡಿ ಪ್ರಾರಬ್ಧವನ್ನು ಕಳಚಿಕೊಂಡು ನಾನು ಇಲ್ಲಿಂದ ಸಾಗಲಿಕ್ಕೆ ಪ್ರಾರಂಭ ಮಾಡಿದೆ ಅಂದರೆ ನಾನು ಪುಣ್ಯಾತ್ಮ, ನನ್ನ ಜನ್ಮ ಸಾರ್ಥಕ. ಹಾಗಾಗಿ ಸ್ತುಹೇಶ್ವತಂಗರ್ಥ ಸದಂ. ಇವತ್ತು ನಾವು ಹೋಮ ಮಾಡಿದ ಮಂತ್ರ 20ನೇ ವರ್ಷದಲ್ಲಿ ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ನಾನು ನೆನಪಾಡಿ ಹೇಳ್ತೇನೆ, ಭಾಳ ಜನರಿಗೆ ಏನು ಕಲ್ಪನೆ ಇದೆ ಅಂದರೆ ಈ 70 ವರ್ಷ 60 ವರ್ಷದ ಶಾಂತಿ ಅಂದರೆ ಅದೊಂದು ಸಂಭ್ರಮಾಚರಣೆ ಅಂತ. ಖಂಡಿತ ಅಲ್ಲ. ಅದು ಪೌಷ್ಟಿಕ ಕರ್ಮ ಅಲ್ಲ, ಅದು ಶಾಂತಿಕ ಕರ್ಮ. ನೆನಪಿಟ್ಕೊಳ್ಬೇಕು. ನಮ್ಮ ಉತ್ತರ ವಯಸ್ಸಿಗೆ ಬೇಕಾದ ಪುಣ್ಯವನ್ನು ಕೊಡುವಂತಹದ್ದು. ಒಂದು ಯಜಮಾನ ಹತ್ರ ಹೇಳಿದೆ ನಾನು ಪುರೋಹಿತ್ಯದಲ್ಲಿ, 70 ವರ್ಷದ ಶಾಂತಿ ಆದಮೇಲೆ ಬಾಬಾ ಬೀಗದ ಕಾಯಿ ನೀನು ಮಗ ಕೊಡೋಕ್ಕಾಗ್ತು. ಭಟ್ರೆ ಹಾಗೆ ನನಗೆ 70 ವರ್ಷದ ಶಾಂತಿಯೇ ಬೇಡ ಆಗ್ಬಿಟ್ಟು. ಅವಾಗ ಇದು ಯಜಮಾನತನಿಕೆ ಇದಿರ್ತದಲ್ಲ ಭ್ರಾಂತಿ, ಅದು ಕೊನೆಯವರೆಗೂ ಬಿಡೋದಿಲ್ಲ. ಹಾಗಾಗಿ ಆ 70 ವರ್ಷ 60 ವರ್ಷಗಳಲ್ಲಿ ನಾವು ಉತ್ತರ ವಯಸ್ಸಿನಲ್ಲಿ ಹೊರಟಾಗ ಪುಣ್ಯ ಸಂಗ್ರಹವನ್ನು ಮಾಡಬೇಕು. ಈ ಸ್ತುಹೇಶ್ವತಂಗರ್ಥ ಸದಂ ಯುವಾನಂ ಮೃಗನ್ನ ಭೀಮನುಪಹತ್ತ ಉಗ್ರಂ. ಒಂದು ಅದ್ಭುತವಾದ ಮಂತ್ರವನ್ನು ಈ ಶಾಂತಿ ಕರ್ಮಕ್ಕೆ ನೀಡಿದ್ದಾರೆ ನಮಗೆ ಆಚಾರ್ಯರು. ಬಹಳ ಅದ್ಭುತವಾದದ್ದು. ನಮ್ಮ ಅಂತರಂಗದಲ್ಲಿ ಒಂದು ಜೀವ ಈಶ್ವರೀ ಶಕ್ತಿಯನ್ನು ಪಡೆದುಕೊಂಡಿದೆ ಅಂತ. ಎಲ್ಲರ ಅಂತರಂಗದಲ್ಲಿಯೂ ಈಶ್ವರ ಸರ್ವಭೂತಾತ್ಮ ಸರ್ವಜನ ಅಂತರಂಗೇಶು ತಿಷ್ಠತಿ. ಎಲ್ಲರ ಅಂತರಂಗದಲ್ಲಿ ಈಶ್ವರೀಯ ಶಕ್ತಿ ಇದೆ. ಅದು ಗುಹೆ, ಅಂತರಂಗ ಗುಹೆ. ಸ್ತುಹೇಶ್ವತಂ ಗರ್ಥ ಸದಂ. ಆ ಗುಹೆ ಒಳಗಿದ್ದಾನೆ ಪರಮ ಸುಂದರನಾದ ಮೂರ್ತಿಯಪ್ಪ ಅವ. ಧೃತಿಸ್ತಂಭಾಧಾರಾಂ ದೃಢಗುಣ ನಿಬದ್ಧಾಂ ಸಗಮನಾಂ ವಿಚಿತ್ರಾಂ ಪದ್ಮಾಢ್ಯಾಂ ಪ್ರತಿದಿವಸ ಸನ್ಮಾರ್ಗ ಘಟಿತಾಂ
ಸ್ಮರಾರೆ ಮಚ್ಚೇತ ಸ್ಫುಟಪಟಕುಟೀಂ ಪ್ರಾಪ್ಯ ವಿಶದಾಂ ಜಯಸ್ವಾಮಿನ್ ಶಕ್ತ್ಯಾ ಸಹ ಶಿವಗಣೈ ಸೇವಿತ ವಿಭೋ. ನನ್ನ ಅಂತರಂಗದ ಗುಹೆಯಲ್ಲಿ ಪರಮಸುಂದರ ಮೂರ್ತಿಯಾದ ನೀನು ಶಾಂತನಾಗಿ ಪ್ರಸನ್ನನಾಗಿ ಬಂದು ನೆಲೆಸಿ ನನ್ನ ಜೀವಕ್ಕೊಂದು ಬಾಂಧವ್ಯವನ್ನು ಒದಗಿಸಿಕೊಟ್ಟರೆ ಎಂದರೆ ಶಿವ ಮತ್ತು ಜೀವ ಒಟ್ಟಿಗೆ ಸೇರ್ತವೆ. ಅಂತಹ ಒಟ್ಟಿಗೆ ಸೇರಲಿಕ್ಕೆ ಬೇಕಾದಂತಹ ಅನುಗ್ರಹವನ್ನು ನೀನು ಮಾಡುವಂಥ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುವ ದಿವ್ಯವಾದ ಮಂತ್ರ. ಆ ಮಂತ್ರದ ಬಲದಿಂದ ಸಹಾಯದಿಂದ ಆ ಜೀವಕ್ಕೆ ಭಗವದ್ ಬಾಂಧವ್ಯ ಉಂಟಾಗ್ತದೆ. ಆ ಭಗವದ್ ಬಾಂಧವ್ಯ ಉಂಟಾದಾಗ ನಾವು ಅಧ್ಯಾತ್ಮವಾಗಿ ಆಧ್ಯಾತ್ಮಿಕವಾದ ಶಕ್ತಿಯನ್ನು ಹೆಚ್ಚು ಬೆಳೆಸಿಕೊಳ್ತೇವೆ. ನಾವು ಇನ್ನೆಲ್ಲ ಕಳಚಿಕೊಳ್ತಾ ಹೋಗಬೇಕು ಪ್ರಪಂಚದ ಸಂಬಂಧವನ್ನು. ಹೇಳುವುದು ಸುಲಭ, ಮಾಡುವುದು ಬಹಳ ಕಷ್ಟ. ಆದರೆ ಅದಿಶಯ ಒಂದು ಪ್ರಯತ್ನ ಇರಬೇಕು, ಅಂದರೆ ಅಧ್ಯಾತ್ಮ ಚಿಂತನೆಯತ್ತ ಇರಬೇಕು. ಆ ರೀತಿಯಾಗಿ ನಾವು ಬೆಳೆದು ನಿಂತರೆ ಅಪೈತು ಮೃತ್ಯು ಕೊನೆಯ ಸಂದರ್ಭದಲ್ಲಿ ಚತುರ್ಥೇ ಕಿಂಕರಿಷ್ಯತಿ. ವಿಷಯಕ್ಕೆ ಬರಬೇಕಲ್ಲ, ತೃತೀಯೇನ ಅರ್ಜಿತಂ ಪುಣ್ಯಂ ಚತುರ್ಥೇ ಕಿಂಕರಿಷ್ಯತಿ. ವೃದ್ಧಾಪ್ಯದಲ್ಲಿ ಸುಲಭವಾಗಿ ಯಾವ ಅಶಾಂತಿಯೂ ಇಲ್ಲದೆ ಎಲ್ಲ ಪ್ರಾರಬ್ಧವನ್ನು ಶಾಂತ ಚಿತ್ತದಿಂದ ಕಳಚಿಕೊಂಡು ಈ ಲೋಕದ ಯಾತ್ರೆಯನ್ನು ಪೂರೈಸಲಿಕ್ಕೆ ಅನುಕೂಲವಾಗುತ್ತದೆ ಎನ್ನುವ ದೃಷ್ಟಿಯಿಂದ ಈ ಶಾಂತಿ ಕರ್ಮವನ್ನು ಹೇಳಿದರು. ವಾರ್ಧಕ್ಯೇ ಚೇಂದ್ರಿಯಾಣಾಂ, ವೃದ್ಧಾಪ್ಯದ ಸ್ಥಿತಿ. ವಿಗತ ಗತಿಮತಿಶ್ಚಾಧಿ ದೈವಾದಿತಾಪೈ. ಗತಿ ಇಲ್ಲ, ಮತಿ ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ ಅಂತ ಆಗಿಬಿಟ್ರೆ ಆ 4ನೇ 30 ಕಳೆಯೋದು ಬಹಳ ಕಷ್ಟ. ಹಾಗಾಗಿ ಅಂತಹ 4ನೇ 30 ನಾವು ಕಳೆಯೋದಿದೆಯಲ್ಲ, ಪ್ರಶಾಂತವಾಗಿ ಭಗವದ್ ಅನುಗ್ರಹದಿಂದ ಭಗವತ್ ಚಿಂತನೆಯಿಂದ ನಾವು ಕಳೀತೇವೆ ಅಂತಾದರೆ ಆ ಶಾಂತಿ ಸಾರ್ಥಕ್ಯವನ್ನು ಪಡೆಯುತ್ತದೆ. ಪ್ರಸ್ತುತ ನೀವು ಮಾಡಿ ನಿಮ್ಮಿಂದ ಈ ಮಗನಿಂದ ಮಾಡೋದಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾನೆ. ಮಗ ಹೆಂಡತಿ ಸೇರಿ ಮಕ್ಕಳು ಮಾಡಬೇಕು ಇದನ್ನು. ಭಾಳ ಜನಕ್ಕೆ ಅಪ್ಪನ ಮದುವೆ ನೋಡಲಾಗಿಲ್ಲ ಹೇಳಿ ಮಾಡಿಸೋ ಒಂದು ಉದ್ದೇಶ ಇರ್ತದೆ. ಅದು ಇರಲಿ, ಅದು ಇದ್ರೂ ಒಳ್ಳೆಯದೇ. ಅದು ಅಪ್ಪನ ಮದುವೆ ನೋಡಲಾಗಿಲ್ಲ ನಿಮ್ಮ ಮಕ್ಕಳಿಗೆ, ಆದರೆ ಆ ಉದ್ದೇಶ ಇದ್ರೂ ಭಾಳ ಒಳ್ಳೆಯದೇ. ಅಂದರೆ ಅಧ್ಯಾತ್ಮದ ಆ ಶಕ್ತಿ, ಅದು ಅಧ್ಯಾತ್ಮದ ದರ್ಶನಕ್ಕೆ ಬೇಕಾದಂತಹ ಒಂದು ಅತ್ಯಂತ ಸಮೃದ್ಧವಾದ ಕರ್ಮ ಇದಾದ್ದರಿಂದ ಒಳ್ಳೆಯ ಮಕ್ಕಳು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅಂತಹ ಒಂದು ಶಾಂತಿ. ಈಗ ಮತ್ತೊಂದು ಸಂದರ್ಭದಲ್ಲಿ ಹೇಳ್ಬಿಡ್ತಾನೆ, ಮತ್ತು ಹೆಂಡತಿಗೆ 70 ವರ್ಷ ಶಾಂತಿ ಅಂತ ಪ್ರತ್ಯೇಕ ಇಲ್ಲ. ಭಾಳ ಜನ ಒಂದು ಪ್ರಶ್ನೆ ಪಟ್ಟರೆ ಹೆಂಗಸಿ ಮಾಡ್ಕೋ ಹೆಂಗೆ ಹೇಳಿ, ಕೆಲಸ ವ್ಯಾಸಜ್ಜ ಕರ್ತೃತ್ವ ಅಂತ ಹೆಸರುವುದಕ್ಕೆ. ಗಂಡನಿಗೆ 60 ವರ್ಷ ಶಾಂತಿ ಮಾಡಿದರೆ ಹೆಂಡತಿಗೆ ಪರ್ಯಾಪ್ತವಾಗ್ತದೆ. ಗಂಡನಿಗೆ ಭೀಮರಥ ಶಾಂತಿ ಮಾಡಿದರೆ ಅದು ಹೆಂಡತಿಗೂ ಪರ್ಯಾಪ್ತವಾಗ್ತದೆ. ಇದು ಶಾಸ್ತ್ರದ ವಚನ, ನಂಬಿಸ್ಲಿಕ್ಕೆ ಹೇಳಿದ ಮಾತಲ್ಲ, ಮತ್ತೆ ಇದು ಶಾಸ್ತ್ರದ ವಚನ. ಹಾಗಾಗಿ ಅಂತಹ ಭೀಮರಥ ಶಾಂತಿ ಇಬ್ಬರಿಗೂ ಸಂಬಂಧ ಬರುವುದರಿಂದ ಆ ಶಾಂತಿ ಕರ್ಮವನ್ನು ಪ್ರೀತಿಯಿಂದ ಅರುಣ ತನ್ನ ತಂದೆ ತಾಯಿಗಳ ಉದ್ದೇಶಿಸಿ ದೇವರ ಸನ್ನಿಧಿಯಲ್ಲಿ ಮಾಡಿಸಿದ್ದಾನೆ. ತೃಪ್ತನಾದಂತಹ ಭಗವಂತ ಪರಮೇಶ್ವರ ನಿಮ್ಮ ಜೀವನಕ್ಕೆ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು, ಅಧ್ಯಾತ್ಮದ ಶಕ್ತಿಯನ್ನು ಜಾಗೃತಪಡಿಸಲಿ. ದೈವ 2 ಕಣ್ಣು ನಮಗೆ, ಒಂದು ಧರ್ಮದಲ್ಲಿ ಶ್ರದ್ಧೆ, ಇನ್ನೊಂದು ದೇವರಲ್ಲಿ ಭಕ್ತಿ. ಅಂತಹ ಶ್ರದ್ಧೆಯನ್ನು ಭಕ್ತಿಯನ್ನು ನಿಮಗೆ ಯಾವಾಗಲೂ ಆ ಪರಮಾತ್ಮ ಇಟ್ಟಿರಲಿ. ಹಾಗೆ ಈ ಮುಂದಿನ ಜೀವನ, ನಾ ಪ್ರಾರಂಭದಲ್ಲಿ ಹೇಳಿದ್ದೆ ಶಾಂತವಾಗಿ ನಾವು ಕಳೆಯಬೇಕು ಅಂತ. ಹಾಗೆ ನಿಮ್ಮ ಕೌಟುಂಬಿಕವಾದ ಜೀವನ, ಮುಂದಿನ ಜೀವನ ಶಾಂತವಾಗಿ ಭಗವತ್ ಸ್ಮರಣೆಯಿಂದ, ಭಗವದ್ ಧ್ಯಾನ ಸಂಕೀರ್ತನದಿಂದ, ನಿತ್ಯ ಕರ್ಮಾನುಷ್ಠಾನದಿಂದ ಪೂರ್ಣಗೊಳ್ಳಲಿ. ಆ ಪರಿಪೂರ್ಣವಾದ ಜೀವನವನ್ನು ದಂಪತಿಗಳಾದ ನೀವು ಅನುಭವಿಸುವಂತಾಗಲಿ. ದೇಶ ಕಾಲ ಅತಿ ಯಥಾಯೋಗ್ಯವಾಗಿ ದಾನವನ್ನು ಮಾಡಿದ್ದೀರಿ. ದಾನವಂತವಾದ ಫಲ ಬರುವುದರ ಜೊತೆಗೆ ಸಮಸ್ತ ರೀತಿಯ ಸನ್ಮಂಗಳ ಉಂಟಾಗಿ ಒಳ್ಳೆಯ ಮಕ್ಕಳನ್ನು ಪಡೆದಿದ್ದೀರಿ. ಒಳ್ಳೆಯ ಸೊಸೆ ಬಂದು ಸೇರಿದ್ದಾಳೆ. ಅಜ್ಜನಿಗೊಂದು ಅಪೇಕ್ಷೆ ಇರ್ತದೆ. ಈಗ ನಾವೆಲ್ಲ ಆ ಸ್ಥಾನದಲ್ಲಿ ಹತ್ತಿರಕ್ಕೆ ಇರುವವರು. ಏನು ಅಪೇಕ್ಷೆ ಅಂದರೆ, ನಮ್ಮ ಕುಟುಂಬ ನಾವು ಹಾಕಿಕೊಟ್ಟ ಆ ಮಾರ್ಗದಲ್ಲಿ ಸರಿಯಾಗಿ ಹೆಜ್ಜೆಯನ್ನು ಇಡ್ತಾ ಬರ್ತಾ ಇದೆಯಲ್ಲ ಅನ್ನುವಂತಹ ಆ ಸಮಾಧಾನ ಹಿರಿಯ ತಲೆಗೆ ಸಿಕ್ಕಿದಾಗ ಅದೊಂದು ಕೌಟುಂಬಿಕವಾದ ಆನಂದ. ಸ ಏಕೋ ಮಾನುಷ ಆನಂದ. ಆ ಮಾನುಷೀಯವಾದ ಆನಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಇರಲಿ ಅಂತ ನಾವೆಲ್ಲ ಬ್ರಾಹ್ಮಣರು ಮನಃಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತೇವೆ. ಮಂತ್ರಾಕ್ಷತೆ ಆಶೀರ್ವಚನ ಎಲ್ಲ ಮುಗಿದಿದ್ದಾಯಿತು. ನಾವು ಮಾಡೋ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ಕೂ ಅದರದ್ದೇ ಆದ ಉದ್ದೇಶ ಇರುತ್ತೆ. ಅದನ್ನು ತಿಳ್ಕೊಂಡು ಮಾಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ನಂತರ ಊಟದ ಸಮಯ, ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.